ನಮಸ್ಕಾರ. ಕುಕಿಂಗ್ ವಿತ್ ಕ್ರಿಸ್ಟಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ರಿಸ್ಪಿ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಆರ್ ಬ್ರೆಡ್, ಬಟರ್, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಮತ್ತು ಚೀಸ್. ಸೊ ಬ್ರೆಡ್ ಬಂದು ಒಂದು ಕಡೆ ರೋಸ್ಟ್ ಮಾಡಿ ಇಟ್ಕೊಳ್ಬೇಕು. ಆ್ಯಂಡ್ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಸ್ವಲ್ಪ ಹೀಟ್ ಆಗಬೇಕು. ಹೀಟ್ ಆದಮೇಲೆ ನಾವು ಬಟರ್ ಏನು ತೊಗೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಹೀಟ್ ಮಾಡೋಣ. ಸೊ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಏನು ಬೆಳ್ಳುಳ್ಳಿನ ತೊಗೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳಿ. ಆ್ಯಂಡ್ ನೀವು ಚಾಪ್ ಮಾಡಬೇಕಾದ್ರೆ ಚಾಪ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಸ್ಮ್ಯಾಶ್ ಆದರೂ ಮಾಡ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಲೈಕ್ ಬೆಳ್ಳುಳ್ಳಿ ಇರೋ ಫ್ರೇಗ್ನೆನ್ಸ್ ಎಲ್ಲ ಬಿಟ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನಾವು ರೋಸ್ಟ್ ಮಾಡಿರೋವಂಥ ಬ್ರೆಡ್ನ ತೊಗೊಂಡು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಗಾರ್ಲಿಕ್ ಆ್ಯಂಡ್ ಬಟರ್, ಸೊ ಅದನ್ನು ತೆಗೆದು ಬ್ರೆಡ್ ಮೇಲೆ ಹಾಕ್ಕೊಳ್ಳಿ. ಸೊ ನಿಮಗೆ ಎಷ್ಟು ಬ್ರೆಡ್ ಬೇಕು ಅಷ್ಟು ಬ್ರೆಡ್ ಮೇಲೆ ಅದೇ ಥರ ಹಾಕ್ಕೊತ ಬನ್ನಿ. ಅದಾದಮೇಲೆ ನೆಕ್ಸ್ಟು ನಾವು ಒಂದು ತವಾನ ಎತ್ಕೊಳ್ಳೋಣ. ತವಾ ಸ್ವಲ್ಪ ಹೀಟ್ ಆಗಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಬ್ರೆಡ್ ಬರೀ ಒಂದು ಕಡೆ ರೋಸ್ಟ್ ಮಾಡಿರ್ತೀವಿ ಅಲ್ವಾ, ಸೊ ಇನ್ನೊಂದು ಕಡೆ ರೋಸ್ಟ್ ಆಗಿರೋಲ್ಲ. ಸೊ ಅದನ್ನು ತವಾ ಮೇಲೆ ಇಟ್ಕೊಂಡು ನಾವು ಸ್ವಲ್ಪ ಚೀಸ್ನ ತುರ್ಕೊಳ್ಳೋಣ. ಸೊ ನಿಮಗೆ ಎಷ್ಟು ಚೀಸ್ ಬೇಕು ಅಷ್ಟು ಚೀಸ್ನ ಚೆನ್ನಾಗಿ ತುರ್ಕೊಳ್ಳಿ. ನೋಡಿ, ಈ ಥರ ಫುಲ್ ಕವರ್ ಆಗೋ ಥರ ತುರ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಉದುರಿಸ್ಕೊಳ್ಳೋಣ. ಇದಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಅದನ್ನು ಒಂದು 10 ಸೆಕೆಂಡ್ ಮುಚ್ಚಿದ್ರೆ ಸಾಕು. ಸೊ ಯೋರ್ ಚೀಸ್ ಗಾರ್ಲಿಕ್ ಬ್ರೆಡ್ ಈಸ್ ರೆಡಿ. ತಪ್ಪದೇ ಟ್ರೈ ಮಾಡಿ. ನೀವು ಟ್ರೈ ಮಾಡಿದರೆ ಕಮೆಂಟಲ್ಲಿ ಟ್ರೈ ಮಾಡಿದ್ವಿ ಅಂತ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.